ಸಮುದಾಯದ 3 ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ಕಾಯಕ ಸಮುದಾಯಗಳು ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಹಕ್ಕೇ ಇಲ್ವ ಅನ್ನೋ ಒಂದು ಹೀಯಾನ ಪರಿಸ್ಥಿತಿಗೆ ಬಂದಿದೆ. ಮೈಸೂರಿನ ಸವಾಗಾರ ಅಕ್ಷರಶಃ ಒಂದು ರೀತಿ ರಣರಂಗ ಆಯಿತು. ಪೊಲೀಸರು ಆ ಒಂದು ಕುಟುಂಬದ ಮೇರೆಗೆ ಆ ಒಂದು ಮೃತದೇಹಗಳನ್ನು ಬಲವಂತವಾಗಿ ಊರಿಗೆ ಸಾಗಿಸ್ತಕ್ಕಂಥ ಕೆಲಸ ಮಾಡಿದರೆ. ಪುಟ್ಟರಂಗ ಶೆಟ್ಟರು ರಾಜ್ಯದ ಏಕೈಕ ಅಪಾರ ಸಮುದಾಯದ ಶಾಸಕರು, ಅವರು ಕೂಡ ಇಲ್ಲಿದ್ದಾರೆ. ಸರ್ ನಮಸ್ಕಾರ. ಸಾವಾಗ ಯಾವ ಥರ ಜಸ್ಟಿಸ್ ಕೊಡುತ್ತೆ ಸರ್ ನಿಮ್ಮ ಸರ್ಕಾರ? ಸರ್ಕಾರ ಏನು ಬಂದು ಈ ಥರ ಮಾಡಿ ಅಂತ ಎಲ್ಲಿ ಹೇಳಿಲ್ಲ ಅಂತ ಕೇಸಲ್ಲ ಇದು. ಒಂದೇ ಜಾಗದಲ್ಲಿ ಬದುಕಿ ಬಾಳ್ದಂತ ಇರ್ತಕ್ಕಂಥ ಜಾತಿ ಬೇರೆ ಬೇರೆ ಇದ್ರು, ಅವರೆಲ್ಲ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಜನ. ನಾನು ವಿಚಾರಿಸಿದಾಗ ಅಲ್ಲಿರ್ತಕ್ಕಂಥ ಗೌಡರಾಗಲಿ ಉಪ್ಪಾರಾಗಲಿ ಒಂದೇ ಜಾಗದಲ್ಲಿ ಬದುಕಿರ್ತಕ್ಕಂಥವ್ರು ಒಬ್ರಿಗೊಬ್ಬರು ಅನುನ್ನತಿ ಇರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ, ಆ ಮನೆ ಕಟ್ಟರಲ್ಲ ಆ ಜಾಗ ಅವರೇ ಕೊಟ್ಟಿರೋದು ಅಂತ ಇರ್ತಕ್ಕಂಥದ್ದು. ಮತ್ತು ಇವರು ಒಂದು ಮನೆ ಅವರು ಇವ್ರು ಕೊಟ್ಟಿದ್ದಾರಾಗಿದೆ. 24 ಗಂಟೆ ಆಯಿತು, ನೀವು ಏಕೈಕ ಶಾಸಕರು ರಾಜ್ಯಕ್ಕೆ, ಉಪ್ಪಾರ ಸಮುದಾಯ ನಿಮ್ಮನ್ನು ಪ್ರತಿನಿಧಿಸಿದೆ. ಮತ್ತು ಇಷ್ಟು ಲೇಟಾಗಿ ಯಾಕೆ ಬಂದ್ರಿ ಅಂತ ಕೇಳ್ತೀನಿ ನಾನು ಬೆಳಗ್ಗೆ 6 ಗಂಟೆಲಿ ಎದ್ದದ್ದು. 6:15 ಅಂಡರ್ಕಳ್ಳಿ ಮೊಳಲ್ಲಿ ಒಂದು ಸಾವಿತ್ತು ನನ್ನ ಸಂಬಂಧಿಕರು, ಸ್ವಂತ ಸಂಬಂಧಿಕರು ನೋಡಿ. ಅದೇ ರೀತಿ ನಾನು ಒಡ್ಗಲ್ಪುರ ಮುಗಿಸ್ಕೊಂಡು ನೇರವಾಗಿ ಬಂದಿದ್ದೀನಿ. ನೆನ್ನೆ ನನಗೆ ಗೊತ್ತು, ನೆನ್ನೆ ನನ್ನ ಸಮಾಜದವರೇ ಸರ್ಕಲ್ ಇನ್ಸ್ಪೆಕ್ಟ್ರು ಶಿವನಾಥ್ ಶೆಟ್ಟಿ ಅಂತ ಹೇಳಿ ಇಮಿಡಿಯೇಟಾಗಿ ಫಸ್ಟು ಅರೆಸ್ಟ್ ಮಾಡಿ, ಆಮೇಲೆ ಉಳಿದಂತ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕೋರ್ಟ್ ಕೊಟ್ಟು ಜೈಲಿಗೆ ಕೊಡ್ತಾರೆ. ಅದು ಶಿಕ್ಷೆ ಕೊಡೋಕ್ಕೆ ಸರ್ಕಾರ ಇದೆ, ಕಾನೂನು ಇದೆ, ಕೋರ್ಟ್ ಇದೆ. ಬಟ್ ಇಲ್ಲಿ ಮಾನವೀಯ ದೃಷ್ಟಿಯಿಂದ ಎಲ್ಲರೂ ಗೊತ್ತು, 3 ಜನ ಅದು ಡೆತ್ ನೋಟ್ ಬರೆದಿಟ್ಟು ಸತ್ತೋಗಿದೆ. ಅದು ಪಾಪ ಅವರು ಸಾಕ್ಷಿ ಇದೆ, ಪೇರಾವಿದೆ, ಅದು ಅರೆಸ್ಟ್ ಆಗಿದೆ. ಇನ್ನೂ ಉಳಿದಂತೆ ಏನು ಮಾಡಬೇಕು ಅದನ್ನು ನಾವು ಇವಾಗ ಮಾಡಿದ್ದೀವಿ. ಇನ್ನೇನು ಮಾಡ್ಬೋದು ಹೇಳಿ? ಏನು ಮಾಡೋದು? ಅದು ನಿಜ. ಎಲ್ಲ ಒಂದೇ ಸಮಾಜದಲ್ಲಿ ನಡೀತಾರೆ, ಎಲ್ಲ ಸಮಾಜದಲ್ಲಿ ನಡೀತಾ ಇರೋದೆ ಕಾಮನ್ನಾಗಿ. ಎಲ್ಲವೂ ಹಾಳಾದ ಮುಳಾದವೆಲ್ಲ ಆಗಿ ಇಂಥ ಕೆಟ್ಟ ಚಳಿಗಳು ನಡೀತವೆ. ಬಟ್ ಯಾವತ್ತು ಮನುಷ್ಯನಲ್ಲಿ ನಾನು ಒಂದು ಹೇಳೇನೆಂದರೆ ಆಗ್ತದೆ, ನಾವು ಮನುಷ್ಯನಾಗ ಹುಟ್ಟಿದ ಮೇಲೆ ಇದ್ದು ಜಯಿಸಬೇಕು, ಸಾಯಬಾರ್ದು. ಸತ್ತುಬಿಟ್ರೆ ಪರಿಹಾರ ಏನಾಗೋಯ್ತು? ಮದುವೆ ಇತ್ತು ಸರ್ ಹೆಣ್ಮಗಳು. ನನಗೆ ಗೊತ್ತಿರಿ, ನೆನ್ನೆ ಅವರು ಒಪ್ಪಂದ ಮಾಡಬೇಕು. ನಮ್ಮಲ್ಲಿ ಒಂದು ತಿಂಗ ಅಂತ ಮಾಡ್ತೀವಿ, ಅವರಲ್ಲಿ ನೆನ್ನ ಒಪ್ಪಂದ ಮಾಡಿ ಇವತ್ತು ಚಪ್ಪರ ಹಾಕಬೇಕು. ನಮ್ಮಲ್ಲಿ ಒಪ್ಪಂದ ಮಾಡೋದು ಮೊದಲೇ ಒಪ್ಪಂದ ಮಾಡಿ ಬೇರೆ ಬೇರೆ ಕೊಡೋದೆಲ್ಲ ಕೊಟ್ಟು ಆಮೇಲೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಬೇಕು. ಅವ್ರು ಲಗ್ನ ಪತ್ರ ಅವನೇ ಹಂಚಿದಾನಂತ ಅಲ್ಲಿ ಹೋಗಿರೋನೇ ಆ ಹುಡುಗ ಏನು ಇವತ್ತು ಇದಕ್ಕೆ ಹೊಣೆಗಾರನಾಗಿದ್ದಲ್ಲ, ಅವನೇ ಮಾಡಿರೋ ಕೆಲಸ. ಅದರಲ್ಲಿ ಇಬ್ಬರು ಪಾಪ ಕರ್ಕೊಂಡೋಗಿ ನ್ಯಾಯ ಮಾಡಿ ಆ ಹೆಣ್ಣನ್ನು ನೀವು ಮಾಡ್ಕೊಂಡು ಇದೆಲ್ಲ ನಡೆದಿದೆ ಅಲ್ಲಿ. ಹೇಳ್ತಂತೆ ನ್ಯಾಯ ಪಂಚಾಯತಿಯಲ್ಲಿ ಪುಟ್ಟರಂಗ ಶೆಟ್ಟರ್ ನನಗೆ ಇಷ್ಟ ಇಲ್ಲ ಹುಡುಗ ಅಂತ ಹೇಳ್ತಾನೆ, ನಾನು ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಂತೆ. ಕಾಲಿಗೆ ಬಿದ್ದು ಹೇಳ್ತಂತೆ, ನೀವು ಮಾಡ್ಕೊಳ್ಳಲ್ಲ, ನಾನು ನಿಮ್ಮಿಂದ ಮುಕ್ತಿಗೊಳಿಸಿ ಅಂತ ಹೇಳಿದಂತ. ಅದಕ್ಕೆ ಒಪ್ಕೊಂಡೋಗಿನು ಅವ್ನು ರಾತ್ರಿ ಕುಡಿದು ಬಂದು ಈ ರೀತಿ ನಾನು ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರನ್ನ ಚಿತ್ರದಲ್ಲಿ ಕೊಲೆ ಮಾಡ್ತೀನಿ, ಗಲಾಟೆ ಮಾಡ್ತೀನಿ ಅಂತ ಹೇಳಿದೆ. ನಾವು ಕೊಲೆ ಬೇರೆ ಹಾಕಿದ್ದಾನೆ. ಹಾಗಾಗಿನೇ ಇವತ್ತು ಪೊಲೀಸರು ಆತ್ಮಹತ್ಯೆಗೆ ಪ್ರೇರೇಪಣೆ ಅಂತ BNS ಅಲ್ಲಿ ಆಕ್ಟಲ್ಲಿ ಹಾಕಿದ್ದಾರೆ. ನೀವು ಹೇಳ್ತಿದ್ದೀರಾ ಕೊಲೆ ಬೆದರಿಕೆ ಹಾಕಿದ್ದಾನಂತ. ಇನ್ನೊಂದು FIR ಮಾಡಬೇಕಾ ಬೇಡವಾ? ನೀವು ನಿಮ್ಮ ಮಾತಿಗೆ ಮಾಡಬೇಕು ಅನ್ನೋ ಶಿಕ್ಷೆ ಆಗಲೇಬೇಕು ಅಂತವ್ರಿಗೆ. ಯಾಕಂದರೆ ಜೀವನದಲ್ಲಿ ಯಾವುದೇ ಒಂದು ಹೆಣ್ಣನ್ನು ಮದುವೆಗೆ ಇಬ್ಬರು ಮನಸ್ಸು ಒಪ್ಪಬೇಕು. ಅವಳು ಒಪ್ಪಿಲ್ಲ, ಬಿಟ್ಟಿಲ್ಲ ಅಂದಮೇಲೆ ದೌರ್ಜನ್ಯ ಆಗಿದೆ. ಹಾಗಾಗಿ ಅದನ್ನು ಕೇಳ್ತೀವಿ. ಪರಿಹಾರ ಅಂತಿಲ್ಲ, ಅವ್ರು ಏನು ಕೇಳೋಣ ಹೇಳಿ ಅದನ್ನು ಕೊಡೋಕೆ ಮಾಡಿದ್ದೀವಿ. ಸರ್ಕಾರಕ್ಕೆ ಒತ್ತಡ ಮಾಡಿದ್ದೀವಿ. ಈಗಾಗಲೇ ಇಲಾಖೆಯಿಂದ 5 ಲಕ್ಷ ಕೊಟ್ಟಿದ್ದಾರೆ, MP ಕೊಡ್ತಾರೆ, MLA ಕೊಡ್ತಾರೆ, ನಾನು ಕೊಡ್ತೀನಿ, ಎಲ್ಲ ಕೊಡ್ತೀವಿ. ಅಷ್ಟೆಲ್ಲ ಹೇಳೋಕ್ಕಾಗಲ್ಲ. ಅವರು ಪ್ರೀತಿ ಪಟ್ಟು ಕೊಡವು 5 ಲಕ್ಷನೂ ಕೊಡ್ತೀವಿ, 10 ಕೊಡ್ತೀವಿ, 1 ಕೊಡ್ತೀವಿ. ಜಮೀನು 5 ಗುಂಟೆ. ಸರ್, ಈ ಥರ ಘಟನೆಗಳು ಆಗಬಾರ್ದಂದ್ರೆ ಏನು ಕಾನೂನು ಗಟ್ಟಿ ಆಗಬೇಕು ಸರ್? ಸಮಾಜಗಳು ನ್ಯಾಯವಂತ ಬುದ್ಧಿವಂತ ತಿಳ್ಕೊಂಡು ಬಾಳಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತು ಹಿಂದೆ ಇತ್ತು ಅಸ್ಪೃಶ್ಯತೆ, ಇವೆಲ್ಲ ಹಾಳಾದವು, ಎಲ್ಲ ನಾವು ತೊಡೆದಾಕಿದ್ವಿ ಅಂತ ಅನ್ಕೊಂಡಿವಿ ನಾವು. ಆಗಿರಾಗ ಸಮಾಜಗಳು ಅನುನ್ನತಿಯಿಂದ ಬಾಂಧವ್ಯದಿಂದ ಬಾಳಬೇಕು. ನಾನು ಉಪ್ಪಾರ, ನಾ ದಲಿತ, ಅಲ್ಲಿಗೆ ಈ ಭಾವನೆ ಮಾನವೀಯತೆ ದೊಡ್ಡದು ಇರಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಪುಟ್ಟರಂಗ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.